ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಭಾರತದಲ್ಲಿ ನಿಮಗೆ ಕ್ಯಾಶ್ಲೆಸ್ ವ್ಯಾಪಾರ ವಹಿವಾಟುಗಳು ಆಗಬೇಕು, ಸ್ವಲ್ಪ ಈಸಿ ಆಗಬೇಕು, ಸ್ಮಾರ್ಟ್ ಆಗಬೇಕು, ಟೆಕ್ನಾಲಜಿ ಮುಂದೆ ಇರದಂಗೆಲ್ಲ ನಾವು ಕೂಡ ಅಪ್ಡೇಟ್ ಆಗಬೇಕು ಅನ್ನೋ ಕಾರಣಕ್ಕೇನೆ ಕೇಂದ್ರ ಈ UPI ಸೌಲಭ್ಯವನ್ನ ಜನಸಾಮಾನ್ಯರಿಗೆ ಪರಿಚಯ ಮಾಡಿಸ್ತು. ಈ ಹಿಂದೆ ಎಲ್ಲ 2016ಕ್ಕೂ ಮುಂಚೆ ನೀವೆಲ್ಲೇ ಹೋದ್ರೂ ಕೂಡ ದುಡ್ಡಲ್ಲೇ ವ್ಯವಹಾರಗಳನ್ನ ಮಾಡ್ತಾ ಇದ್ರು. ದುಡ್ಡು ಕೊಟ್ರೆ ಮಾತ್ರ ವ್ಯವಹಾರ. ಈ ಎಲ್ಲ UPI, ಗೂಗಲ್ ಪೇ, ಫೋನ್ ಪೇ ಯಾರಿಗೂ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಹಿಂಗೆಲ್ಲ ಮಾಡಬಹುದಾ ಅಂತ. ಒಂದು ಬ್ಯಾಂಕ್ಗಳಿಗೆ ಹೋಗಿ ಕ್ಯಾಶ್ ಕೊಟ್ಟು ನಾವು ಬೇರೆಯವ್ರ ಅಕೌಂಟ್ಗೆ ಜಮೆ ಮಾಡೋದಕ್ಕೊಂದು ಅವಕಾಶ ಇತ್ತು. ಆ ರೀತಿ ಟ್ರಾನ್ಸಾಕ್ಷನ್ಗಳನ್ನು ನೋಡಿದ್ವಿ. ಬಿಟ್ಟರೆ ಬಹಳ ಸುಲಭವಾಗಿ UPIಗಳನ್ನು ಬಳಸ್ಕೊಂಡು ನಾವು ಕ್ಯಾಶ್ಲೆಸ್ ವ್ಯವಹಾರ ಮಾಡಬಹುದು ಅಂತ ತೋರಿಸ್ಕೊಟ್ಟಿದೆ ನಮ್ಮ ಕೇಂದ್ರ ಅಂತ ಬಹಳ ಖುಷಿಯಾಗಿದ್ವಿ ನಾವು. ಈಗ ಪರಿಚಯ ಮಾಡಿಕೊಟ್ಟು ನೀವು ದಿನ ಬೆಳಗಾದ್ರೆ ಇದಕ್ಕೆ ನಾವು ನಮ್ಮ ಜೀವನವನ್ನು ಒಗ್ಗಿಸ್ಕೊಂಡಂತಹ ಸಂದರ್ಭದಲ್ಲಿ ಇದರಲ್ಲ ಮೇಜರ್ ಚೇಂಜಸ್ ತರ್ತೀವಿ. ಇನ್ನು ಮುಂದೆ 2000ಕ್ಕಿಂತ ಹೆಚ್ಚಾಗಿ ವ್ಯಾಪಾರ ವಹಿವಾಟುಗಳಾಗುತ್ತೆ, ಟ್ರಾನ್ಸಾಕ್ಷನ್ಗಳಾಗುತ್ತೆ ಅಂದರೆ ಹೆಚ್ಚುವರಿ ಶುಲ್ಕವನ್ನು ನೀವು ಭರಿಸಬೇಕಾಗತ್ತೆ ಅಂತ ಹೇಳಿಬಿಟ್ರೆ, ಅದಕ್ಕೆ ಕಡಿವಾಣ ತಂದುಬಿಟ್ರೆ ಹೆಂಗಿರುತ್ತೆ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡೋದಕ್ಕೆ ಶುರುವಾಗಿದೆ. ಇಂಥದ್ದೊಂದು ಆಲೋಚನೆಯಲ್ಲಿ ಕೇಂದ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು? ಇನ್ನು ಮುಂದೆ ಹಾಗಾದರೆ ಅಷ್ಟು ಸುಲಭ ಇರಲ್ವಾ UPI ಟ್ರಾನ್ಸಾಕ್ಷನ್ಗಳು? ಇನ್ಮೇಲೆ 2000ಕ್ಕಿಂತ ಹೆಚ್ಚಾಗಿ ನಾವು ಏನಾದರೂ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂದರೆ ಹೆಚ್ಚುವರಿ ಶುಲ್ಕ ಪೇ ಮಾಡಬೇಕಾಗತ್ತಾ? ಹೆಂಗಿರುತ್ತೆ ಆ ಪ್ರೋಸೆಸ್? ಹೇಗೆ ಅನ್ವಯ ಮಾಡ್ತಾ ಇದೆ ಕೇಂದ್ರ? ದಿನ ಬೆಳಗಾದರೆ ಇದ್ರ ಮೇಲೆ ಡಿಪೆಂಡ್ ಆದವರ ಕತೆ ಏನು? ಅತಿ ಹೆಚ್ಚಿನ ವ್ಯಾಪಾರ ವಹಿವಾಟು ಮಾಡೋರು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇನ್ನು ಮುಂದೆ ದುಡ್ಡು ತಗೊಂಡು ಬನ್ನಿ ಅಂತ ಹೇಳಿಬಿಟ್ರೆ ಜನಸಾಮಾನ್ಯರು ಎಲ್ಲಿಗೆ ಹೋಗಬೇಕು? ಈ ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಡಿಬೇಟನ್ನು ಮಾಡ್ತಾ ಹೋಗೋಣ. ನಿಜಕ್ಕೂ ಹೀಗೆ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅಥವಾ ಏನಾದರೂ ಷರತ್ತುಗಳು ಇದೆಯಾ ಇಲ್ಲಿ? ಅದ್ರ ಬಗ್ಗೆ ಚರ್ಚೆ ಇರುತ್ತೆ. ಇದೆ ಈ ಹೊತ್ತಿನ ವಿಶೇಷ UPI ಶುಲ್ಕ ಶಾಕ್. ಕ್ಯಾಶ್ಲೆಸ್ ವ್ಯವಹಾರ ಬಹಳ ಸುಲಭ ಆಗಿದೆ. ಜನಸಾಮಾನ್ಯರಿಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ. ನೀವೆಲ್ಲೇ ಇರಿಯಪ್ಪ, ದೇಶದ ಮೂಲೆಯಲ್ಲಿ ಎಲ್ಲ ಇದ್ರೂ ಕೂಡ UPI ಕೈಯಲ್ಲಿದ್ರೆ ಮುಗಿತಪ್ಪ, ನಾವು ಆರಾಮಾಗಿ ವ್ಯಾಪಾರ ವಹಿವಾಟುಗಳನ್ನು ಮಾಡಬಹುದು ಅನ್ನೋ ಮಟ್ಟಿಗೆ ಜನಸಾಮಾನ್ಯರ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ಟಿದ್ದಾರೆ ಈ UPI ಸೌಲಭ್ಯವನ್ನ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಬಳಸ್ತಿದ್ದೀರಾ ಅಂದ್ರೆ ಖಂಡಿತ ಈ ಸ್ಟೋರಿಯನ್ನ ನೋಡಲೇಬೇಕು. ಕಾರಣ ಈ ಶಾಕಿಂಗ್ ನ್ಯೂಸ್ ಅಂತ ಹೇಳಲಾಗ್ತಾ ಇದೆ. ಎಲ್ಲದಕ್ಕೂ ಬಳಸೋ UPI ಉಚಿತವಾಗಿರಲ್ವಾ? ಇನ್ನು ಮುಂದೆ ಫ್ರೀ ಅಮೌಂಟ್ ಟ್ರಾನ್ಸ್ಫರ್ ಆಗೋದಿಲ್ವಾ? ನೀವು ಹಾಕೋ ದುಡ್ಡಿಗೆ ನಿಮಗೆ ಹಾಕ್ತಾರಾ ಕತ್ರಿ? ಈ ಪ್ರಶ್ನೆ ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ. ಇದು ಸೈಬರ್ ಕ್ರೈಮ್ ಅಲ್ಲ, ಕೇಂದ್ರ ಕೊಡ್ತಾ ಇರೋ ಡಿಜಿಟಲ್ ಸ್ಟ್ರೋಕ್. UPI ಪಾವತಿ ಮೇಲೆ ಬೀಳಲಿದೆಯಂತೆ ಬಹುದೊಡ್ಡ ಶುಲ್ಕದ ಹೊರೆ. ಶುಲ್ಕ ವಿಧಿಸಲು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವರ್ತಕರಿಗಷ್ಟೇ ಅಲ್ಲ, ಗ್ರಾಹಕರ ಮೇಲೂ ಕೂಡ ಇನ್ಮೇಲೆ ಹೊರೆ ಬೀಳುತ್ತೆ, ಹುಷಾರ್. 2000ಕ್ಕಿಂತ ಹೆಚ್ಚಿನ ವಹಿವಾಟಿಗೆ MDR ಶುಲ್ಕ ಅಂತೆ. ಏನದು MDR? ಶುಲ್ಕ ವಿಧಿಸೋದ್ರಿಂದ ಡಿಜಿಟಲ್ ವ್ಯವಹಾರದ ಮೇಲೆ ಎಫೆಕ್ಟ್ ಬೀಳುತ್ತೆ. UPI ಪಾವತಿಗೆ MDR ಶುಲ್ಕ ಯಾರಿಗೆಲ್ಲ ಎಫೆಕ್ಟ್ ಆಗಬಹುದು? ನಿಜಕ್ಕೂ ಆನ್ಲೈನ್ ಪೇ ಮಾಡೋ ದೇಶವಾಸಿಗಳಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಓಕೆ, ಬಹುತೇಕರಿಗೆ ಗೊಂದಲ ಸೃಷ್ಟಿಯಾಗಿದೆ, ಆತಂಕ ಎದುರಾಗಿದೆ. ಏನಪ್ಪಾ ಇದು MDR ಶುಲ್ಕ ಅಂತಿದ್ದಾರೆ? ನಿಮಗೆ ನೆನಪಿರಬಹುದು, ಅಂಗಡಿ ಮುಂಗಟ್ಟುಗಳನ್ನ ಇಟ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ರಲ್ಲ, ಅವ್ರಿಗೆ ಆಲ್ರೆಡಿ ಈ ಹಿಂದೆ ಒಂದು ನೋಟಿಸ್ ಕೊಡೋ ಮೂಲಕ ಶಾಕಿಂಗ್ ನ್ಯೂಸ್ ಎದುರಾಗಿತ್ತು ಅವ್ರಿಗೆಲ್ಲ. ಅತಿ ಹೆಚ್ಚಿನ ವ್ಯವಹಾರ ಈ UPI ಮೂಲಕ ಆಗಿದೆ ಅನ್ನೋ ಕಾರಣಕ್ಕೇನೆ ನೀವು ಅದಕ್ಕೆ ಟ್ಯಾಕ್ಸ್ ಪೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ನೋಟಿಸ್ ಕೊಟ್ಬಿಟ್ಟಿದ್ರು. ಹಾಗಾಗಿ ಬಹುತೇಕ ವ್ಯಾಪಾರಸ್ಥರು ದುಡ್ಡು ತಗೋ ಬನ್ನಿ ಸರ್, ನಾವು UPI ಮಾಡಿಸ್ಕೊಳ್ಳಲ್ಲ, ಗೂಗಲ್ ಪೇ, ಫೋನ್ ಪೇ ಅಂತೂ ಮಾಡಿಸ್ಕೊಳ್ಳಕ್ಕೆ ಹೋಗಲ್ಲ, ನಾವ್ಯಾಕೆ ನಾವು ಟ್ಯಾಕ್ಸ್ ಕಟ್ಟಬೇಕು ಹೇಳಿ ಅಂತ ವ್ಯಾಪಾರಸ್ಥರು ಪ್ರಶ್ನೆ ಮಾಡಿದ್ದನ್ನ ಕೇಳಿಸ್ಕೊಂಡ್ವಿ. ಆದ್ರೆ ಈಗ ವ್ಯಾಪಾರಸ್ಥರು ಮಾತ್ರ ಅಲ್ಲ, ನೀವು ಯಾರು ಪೇ ಮಾಡ್ತೀರಲ್ಲ ನೀವು ಕೂಡ ಹೆಚ್ಚುವರಿ ಶುಲ್ಕ ಕಟ್ಟಬೇಕು ಇನ್ನು ಮೇಲೆ ಅಂತ ಅಂದ್ರೆ